ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನಗೀಗ ತಕ್ಷಣಕ್ಕೆ ಹೊಳಿತಾ ಇರುವಂಥ ಒಂದು ಹೆಸರು ಅಂದರೆ ಸಂಜಯ, ಮಹಾಭಾರತದ ಸಂಜಯ. ಯಾವ ಅಂಧ ಧೃತರಾಷ್ಟ್ರನಿಗೆ 18 ದಿನಗಳ ಆ ಯುದ್ಧದ ಪ್ರತಿ ಕ್ಷಣವನ್ನೂ ಮಾಹಿತಿ ನೀಡ್ತಾ ಇದ್ನು, ಆ ಸಂಜಯ ಈ ಪ್ರಕರಣದಲ್ಲಿ ನನಗೆ ನೆನಪಾಗ್ತಾ ಇದ್ದಾರೆ. ಇದು ತುಲನೆಯಲ್ಲ, ಹೋಲಿಕೆಯಲ್ಲ, ಎರಡಕ್ಕೂ ಸಂಬಂಧ ಇಲ್ಲ. ಆದರೆ ಆ ರೀತಿ ಕಾಮೆಂಟ್ರಿ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಂಜಯ ಅಂತ ನನಗನಿಸಿದ್ದು. ಪ್ರಕರಣ ಏನು ಅಂತ ಹೇಳ್ತೀನಿ. ನ್ಯೂ ಏಜ್ ಮಿಲಿಟರಿ ಟೆಕ್ನಾಲಜೀಸ್ ಅಂತ ಒಂದು ಸೆಮಿನಾರ್ ದಿಲ್ಲಿಯ FICCIನಲ್ಲಿ ನಮ್ಮ ಸೇನೆಯ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಉಪನ್ಯಾಸವನ್ನು ನೀಡ್ತಾ ಇದ್ದರು. ನಿನ್ನೆ ಅವರು ಬಹಳ ಮಹತ್ವದ ಮಾಹಿತಿಯನ್ನು ಆ ಉಪನ್ಯಾಸದಲ್ಲಿ ನೀಡಿದರು. ಚೈನಾದ ಬಗ್ಗೆ ಹೇಳಿದರು. ಚೈನಾ ಹೇಗೆ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಹೇಳಿದರು. ಆಪರೇಷನ್ ಸಿಂಧೂರ್ನಲ್ಲಿ ಅದರ ಪಾತ್ರವೇನು ಅಂತ ಹೇಳಿದರು. ಅದೆಲ್ಲವನ್ನು ಗಮನಿಸಿದಾಗ ನನಗನಿಸಿದ್ದು, ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಅನ್ನೋದು ಈ ರಾಹುಲ್ ಆರ್ ಸಿಂಗ್ ಅವರ ಮಾತಿನಿಂದ ಮತ್ತೊಂದು ಸಲ ಇಲ್ಲಿ ತಳಕು ಹಾಕುತ್ತೆ. ರಾಹುಲ್ ಆರ್ ಸಿಂಗ್ ಹೇಳಿದ್ದೇನು ನೋಡಿ. ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭ ಆದ ದಿವಸದಿಂದ ಒಂದು ಕಾನ್ಸ್ಪಿರಸಿ ಥಿಯರಿಯನ್ನು ಮಾತಾಡ್ತಾ ಇದ್ದೀವಿ ನೀವು. ಏನಂತ? ಈ ಯುದ್ಧ ಕೇವಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಲ್ಲ. ಹಾಗಾದರೆ ಇದರಲ್ಲಿ ಯಾರಿದ್ದಾರೆ? ಸಹಜವಾಗಿ ನಮ್ಮ ದೃಷ್ಟಿಗೆ ಬರೋದು ಚೈನಾ. ಏಕೆಂದರೆ ಚೈನಾ ಕಾಲು ಕೆರೆದುಕೊಂಡು ಜಗಳ ಮಾಡುವಂಥ ಪ್ರವೃತ್ತಿಯನ್ನು ಯಾವಾಗಲೂ ಮಾಡ್ಕೊಂಡು ಬಂದಿರುವಂಥ ಪ್ರವೃತ್ತಿ ಅದರದ್ದು. ಇನ್ನು ಅದು ಬಿಟ್ಟರೆ ಭಾರತ ಧನಾಢ್ಯ ಬಲಾಢ್ಯ ಆಗುವುದನ್ನು ಸಹಿಸಲಾರದಂಥ ಈರ್ಷೆಯ ಮತ್ತೊಂದು ರಾಷ್ಟ್ರ ಅಂತಂದರೆ ಅಮೇರಿಕ. ಕಣ್ಣೆದುರಿಗೆ ಕಂಡದ್ದು ಇನ್ನೊಂದು ರಾಷ್ಟ್ರ ತನ್ನ 700 ಡ್ರೋನ್ಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಆಪರೇಟರ್ಗಳನ್ನ ಕೊಟ್ಟಂಥದ್ದು ಮತಾಂಧ ಟರ್ಕಿ. ಅಲ್ಲಿಗೆ ಎಷ್ಟಾದವು? ಭಾರತದ ವಿರುದ್ಧ ಪಾಕಿಸ್ತಾನ, ಚೈನಾ, ಅಮೇರಿಕ, ಟರ್ಕಿ. ಇನ್ನೊಂದು ಶಕ್ತಿ ಭಾಳ ಮುಖ್ಯವಾದದ್ದು ಯಾವತ್ತೂ ನಾವು ಮರೆಯೋಕ್ಕೆ ಆಗೋದಿಲ್ಲ. ಏಕೆಂದರೆ ಶತ್ರುವಿನ ಬಗ್ಗೆ ನಾವು ಜಾಗರೂಕರಾಗಿರಬಹುದು, ಆದರೆ ಮಿತ್ರರಂತಿದ್ದು ನಮ್ಮವರಂತೆ ಇದ್ದು ಶತ್ರುವಿನ ಕೆಲಸ ಮಾಡೋರಿದಾರಲ್ಲ, ಅವ್ರ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರೋದು. ಅದು ಭಾರತದೊಳಗಿರುವಂಥ, ಭಾರತದ ವಿರುದ್ಧವೇ ಸೆಣಸುವಂಥ ಮನಸ್ಥಿತಿ ಉಳ್ಳಂಥ ವಿಪಕ್ಷಗಳು. ಅಲ್ಲಿಗೆ 5 ಜನರ ಜೊತೆ ಭಾರತದ ಹೋರಾಟ ಎಂಥ ಕ್ಲಿಷ್ಟಕರವಾದಂಥದ್ದು, ಎಂಥ ಸಂದಿಗ್ಧವಾದಂಥದ್ದು, ಎಂಥ ಸಂಕೀರ್ಣವಾದಂಥ ಯುದ್ಧ ಅಂತ ಆಲೋಚನೆ ಮಾಡಿ. ಅಲ್ಲೇನೋ ಬಿಹಾರದಲ್ಲಿ ಗಾಂಧಿ ಮೈದಾನದಲ್ಲಿ ನಿಂತು ನರೇಂದ್ರ ಮೋದಿ ಹೇಳಿಬಿಟ್ರು, ಏನಂತ? ಮಿಟ್ಟಿ ಮೇ ಮಿಲಾ ದೂಂಗ ಅಂತ. ಯಾವುದೋ ಒಂದು ಯುದ್ಧವನ್ನು ಅಷ್ಟು ಹಠಾತ್ತಾಗಿ ಪ್ರಾರಂಭ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಹಠಾತ್ತಾಗಿ ನಿಲ್ಲಿಸಲಿಕ್ಕೂ ಆಗೋದಿಲ್ಲ. ಇವತ್ತಿಗೂ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸ್ವತಃ ನ್ಯಾಟೋ ದೇಶಗಳ ಅಮೇರಿಕೆಗೆ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ ಹಮಾಸ್ ಯುದ್ಧವನ್ನು ಇಸ್ರೇಲ್ ಸ್ವತಃ ತಾನು ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಮುಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾನು ಶಾಂತಿ ದೂತನಾಗಿ ಹೊರಹೊಮ್ಮಬೇಕು, ನೊಬೆಲ್ ಪ್ರಶಸ್ತಿಯನ್ನು ಪಡೆಯಬೇಕು ಅಂತ ಹಪಹಪಿಸ್ತಾ ಇರುವಂಥ ಡೊನಾಲ್ಡ್ ಟ್ರಂಪ್ಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಭಾರತ ಯಾವ ಕ್ಷಣದಲ್ಲಿ ಯುದ್ಧವನ್ನು ಜಾಗರೂಕತೆಯಿಂದ ನಿಲ್ಲಿಸಬೇಕು ಅನ್ನುವುದನ್ನು ಭಾಳ ತುಂಬ ಸೊಗಸಾಗಿ ನಿರ್ವಹಿಸ್ತು ಅಂತ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಅವರು ಹೇಳ್ತಾರೆ. ರಾಹುಲ್ ಸಿಂಗ್ ಹೇಳಿದ್ದೇನು? ರಾಹುಲ್ ಸಿಂಗ್ ಹೇಳ್ತಾರೆ, ಪಾಕಿಸ್ತಾನದ ಜೊತೆ ನಮ್ಮ ಯುದ್ಧ 4 ದಿನಗಳ ಕಾಲ ನಡೆಯಿತು. 4 ದಿನಗಳ ಸತತವಾದಂಥದ್ದಲ್ಲ. ಮೊದಲನೇ ದಿವಸ 26 ನಿಮಿಷ, ಮಾರನೇ ದಿವಸ ಕೆಲವೊಂದು ಗಂಟೆಗಳ ಕಾಲ ನಡೆದಂಥ 9, 10 ಮತ್ತು 6, 7 ಈ 4 ದಿನಗಳ ಅವಧಿಯಲ್ಲಿ ನಡೆದಂಥ ಯುದ್ಧ. ಇಡೀ ಯುದ್ಧಕ್ಕೆ ಪರಿಕರಗಳನ್ನು, ಯುದ್ಧ ಸಾಮಗ್ರಿಗಳನ್ನು, ಯುದ್ಧ ವಿಮಾನಗಳನ್ನು, ಕ್ಷಿಪಣಿಗಳನ್ನು ಎಲ್ಲವನ್ನೂ ಸರಬರಾಜು ಮಾಡಿದ್ದು ಚೈನಾ. ಚೈನಾದ ಯುದ್ಧ ತಂತ್ರ ಇದೆ 36 ಟೆಕ್ನಿಕ್ಸ್ ಆಫ್ ವಾರ್ ಅಂತ ಚೈನಾದಲ್ಲಿ ಒಂದು ಪ್ರತೀತಿ ಇದೆ. ನಮ್ಮಲ್ಲಿ ಹೇಗೆ ಚಾಣಕ್ಯ ನೀತಿ ಅಂತ ಕರಿತೀವಿ, ಹಾಗೆ ಚೈನಾದಲ್ಲಿ 36 ಟೆಕ್ನಿಕ್ಸ್ ಆಫ್ ವಾರ್ ಅಂತ. ಏನಿದು? ಅದರಲ್ಲಿ ಒಂದು ನೀತಿ ಹೇಳುತ್ತೆ, ಬೇರೆಯವರ ಚಾಕುವನ್ನು ತಗೊಂಡು ಶತ್ರುವನ್ನು ಬೇರೆಯವರಿಂದ ಇರಿಸುವುದು, ತನ್ಮೂಲಕ ಶತ್ರುವನ್ನು ಸಾಯಿಸುವುದು. ಚಾಕೂನು ತನ್ನದಲ್ಲ, ಇರಿವೆಯವನು ತನ್ನವನಲ್ಲ, ಸಾವು ಮಾತ್ರ ತನ್ನ ಶತ್ರುವೆಂದು. ಈ ರೀತಿಯಾಗಿ ಯುದ್ಧ ಮಾಡಬೇಕು ಅಂತ ಚೈನಾದ ಯುದ್ಧ ತಂತ್ರ ಹೇಳುತ್ತೆ. ಅದನ್ನೇ ಚೈನಾ
ಪಾಕಿಸ್ತಾನವನ್ನು ಬಳಸಿಕೊಂಡು ಮಾಡಿದ್ದು ಭಾರತದ ವಿರುದ್ಧ. ಅವ್ರು ಹೇಳ್ತಾರೆ, ರಾಹುಲ್ ಸಿಂಗ್ ಹೇಳ್ತಾರೆ, ಚೈನಾ ಪಾಕಿಸ್ತಾನ ಭಾರತ ಯುದ್ಧದ ಸಂದರ್ಭದಲ್ಲಿ ಲೈವ್ ಲ್ಯಾಬ್ ಆಗಿ ಬಳಸಿಕೊಳ್ತದ್ದು, ಜೀವಂತ ಪ್ರಯೋಗಶಾಲೆಯಾಗಿ, ಚಲನಶೀಲ ಪ್ರಯೋಗಶಾಲೆಯಾಗಿ ಬಳಸ್ಕೊಳ್ತು. ಅಂದರೆ ಇಂಚೆಂಚು ಮಾಹಿತಿಯನ್ನು 15 ಸ್ಯಾಟಲೈಟ್ಗಳ ಮೂಲಕ ಭಾರತ ಎಲ್ಲಿ ದಾಳಿ ಮಾಡ್ತಾ ಇದೆ, ಹೇಗೆ ದಾಳಿ ಮಾಡ್ತಾ ಇದೆ, ಹೇಗೆ ಅದು ನಿಮ್ಮ ರೇಡಾರನ್ನು ಭೇದಿಸಿಕೊಂಡು ಹೋಗ್ತಾ ಇದೆ, ಹೇಗೆ ನೂರ್ ಖಾನ್ ಬೇಸನ್ನು ಹೊಡೆದಿದೆ, ಹೇಗೆ ನಿಮ್ಮ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡುವ ಸಂಭವ ಇದೆ, ಇದೆಲ್ಲವನ್ನು ಇಂಚಿಂಚು ಪ್ರತಿ ಕ್ಷಣವೂ ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಎಲ್ಲವನ್ನು ಕಾಮೆಂಟ್ರಿ ರೂಪದಲ್ಲಿ ಚೈನಾ ಬೇಹುಗಾರಿಕಾ ರಹಸ್ಯಗಳನ್ನು ಪಾಕಿಸ್ತಾನಕ್ಕೆ ನೀಡ್ತಾ ಇತ್ತು. ಅದಕ್ಕೆ ನಾನು ಸಂಜಯರನ್ನು ಇಲ್ಲಿ ಉಲ್ಲೇಖ ಮಾಡಿದ್ದು. ಸಂಜಯ ಸತ್ಯನಿಷ್ಠ ವ್ಯಕ್ತಿ, ಸಂಜಯ ಎಂದೂ ಸುಳ್ಳು ಹೇಳಿಲ್ಲ, ಸಂಜಯ್ ಎಂದೂ ಮಸಲತ್ತುಗಳನ್ನು ಮಾಡಲಿಲ್ಲ. ಸಂಜಯ ಹಾಗೆ ನೋಡಿದರೆ ಧೃತರಾಷ್ಟ್ರನ ಪರವಾಗಿ ಸಂಧಾನಕ್ಕೆ ಪಾಂಡವರ ಬಳಿ ಯುದ್ಧ ಆಗಬಾರದಂತ ಹೋದಂಥ ಮನುಷ್ಯ, ಅಂಥ ಉದಾತ್ತ ಪಾತ್ರ. ಆದರೆ ಕಣ್ಣಿಲ್ಲರದ ಧೃತರಾಷ್ಟ್ರನಿಗೆ ಯುದ್ಧದ ಮಾಹಿತಿಗಳನ್ನು ಕೊಡ್ತಾ ಇದ್ದದ್ದು ಸಂಜಯ. ಆದ್ದರಿಂದ ಚೈನಾಗೆ ಇಲ್ಲಿ ನಾನು ಹೋಲಿಕೆ ಮಾಡಿದ್ದು. ಚೈನಾ ಹಿಂದೆ ನಿಂತುಕೊಂಡು ಪಾಕಿಸ್ತಾನವನ್ನು ಮುಂದೆ ಬಿಟ್ಟು ಭಾರತದ ಯುದ್ಧ ತಂತ್ರಗಳನ್ನು ಹೇಳ್ತಾ ಯಾವ ಕ್ಷಣದಲ್ಲಿ ನಿನ್ನ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಪ್ರತಿ ಕ್ಷಣದ ಮಜಲುಗಳನ್ನು, ಪ್ರತಿ ಕ್ಷಣದ ಕದಲಿಕೆಗಳನ್ನು ಪಾಕಿಸ್ತಾನಕ್ಕೆ ನೀಡ್ತಾ ಇತ್ತು. ಅದನ್ನು ರಾಹುಲ್ ಆರ್ ಸಿಂಗ್ ಹೇಳ್ತು. ನೋಡಿ, ಇಷ್ಟೆಲ್ಲಾದರೂ ಕೂಡ ಪಾಕಿಸ್ತಾನಕ್ಕೆ ಯಶಸ್ಸು ಸಿಗಲಿಲ್ವಲ್ಲ, ಕಾರಣ ಏನು? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಒಂದೇ ಒಂದು ಕಾರಣ, ಎಂದೂ ಕೂಡ ತನ್ನ ಯುದ್ಧ ಸಾಮಗ್ರಿಗಳ ಉತ್ಪಾದನೆ ನಂತರ ಅದನ್ನು ಬಳಸದೇ ಇದ್ದಂಥ ಚೈನಾ ನೇರವಾಗಿ ಬಳಸಿದ್ದು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಮೂಲಕ ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಮಾಡಿತು. ಅದರ ಯುದ್ಧ ವಿಮಾನ ಫೇಲ್ ಆದವು, ಅದರ ಏರ್ ಡಿಫೆನ್ಸ್ ಸಿಸ್ಟಮು ಫೇಲ್ ಆಯಿತು, ಅದರ ಕ್ಷಿಪಣಿಗಳಂತೂ ಒಂದೂ ಯಶಸ್ಸಾಗಲೇ ಇಲ್ಲ, ಹರಿಯಾಣದ ಸಿರ್ಸಾನಲ್ಲಿ ಬಂದುಬಿತ್ತು. ಹಾಗೆ ನೋಡಿದರೆ ಪಾಕಿಸ್ತಾನ ಏಕಕಾಲಕ್ಕೆ ಭಾರತದ ಎಲ್ಲ ನಗರಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಬೇಕು ಅಂತ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡಿತ್ತು. ಅದರ ಫಲಶ್ರುತಿಯಾಗಿ ಮೊದಲು ಅದು ದಿಲ್ಲಿಯ ಮೇಲೆ ಪ್ರಯೋಗ ಮಾಡಿತ್ತು. ಅದು ಹರಿಯಾಣದ ಶಾಲೆಯ ಒಂದು ಬಳಿ, ಸಿರ್ಸಾ ಬಳಿ ಬಂದು ಬಿದ್ದೋಯ್ತು. ಅಲ್ಲಿಯ ಜನ ಅವಾಕ್ಕಾದರೂ ಇದೇನು ಬಂದುಬಿತ್ತು ಅಂತ ತಬ್ಬಿಬ್ಬಾದರೂ. ನಂತರ ನಮ್ಮ ಸೇನೆ ಪೊಲೀಸ್ ಹೋಗಿ ನೋಡಿದಾಗ ಇದು ಶತ್ರು ರಾಷ್ಟ್ರದಿಂದ ಬಂದಂಥ ಮಿಸೈಲ್ನ ತುಣುಕು, ನಮ್ಮವರು ಇದನ್ನು ಹೊಡೆದು ಉಳಿಸಿದ್ದಾರೆ, ಯಶಸ್ವಿಯಾಗಿಲ್ಲ, ಅದು ತನ್ನ ಗಮ್ಯವನ್ನು ಮುಟ್ಟುವುದಕ್ಕಿಂತ ಮುಂಚೆ ಧರೆಗುರುಳಿದೆ ಅಂತ. ಅಲ್ಲಿಗೆ ಯಾವ ಬ್ಯಾಟಲ್ ಟೆಸ್ಟೆಡ್ ಮಿಸೈಲ್ಗಳನ್ನು ಪಾಕಿಸ್ತಾನ ಬಳಸಬೇಕಾಗಿತ್ತು, ಹಾಗೆ ಬ್ಯಾಟಲ್ ಟೆಸ್ಟೆಡ್ ಆಗಲೇ ಇಲ್ಲ. ಬ್ಯಾಟಲ್ ಟೆಸ್ಟ್ ಆಗಿದ್ದೇ ಆಪರೇಷನ್ ಸಿಂಧೂರ್ನಲ್ಲಿ, ಅದರಲ್ಲಿ 100ಕ್ಕೆ 100ರಷ್ಟು ವಿಫಲ ಆಗೋಯಿತು. 81% ಒಟ್ಟು ಯುದ್ಧ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನಗಳನ್ನು ಎಲ್ಲವನ್ನೂ ಸೇರಿ ಚೈನಾ ಪಾಕಿಸ್ತಾನಕ್ಕೆ ನೀಡಿತ್ತು. 81%. ಟರ್ಕಿಯ ಡ್ರೋನ್ ಜಗತ್ತಿನಲ್ಲಿ ಅತ್ಯಾಧುನಿಕವಾಗಿದ್ದವು, ಅವರಿಗಿಂತ ಒಳ್ಳೆಯ ಉತ್ಪಾದನೆ ಮಾಡೋದು ಯಾರಿಲ್ಲ ಅಂತ ಎಲ್ಲರೂ ಭಾವಿಸಿದರು. ಅಷ್ಟೇ ಅಲ್ಲ, ಡ್ರೋನ್ಗಳನ್ನು ಆಪರೇಟ್ ಮಾಡುವಂಥ ಆಪರೇಟರ್ಗಳು ಕಳಿಸಲಾಗಿತ್ತು. ಅವು ಕೂಡ ಸಂಪೂರ್ಣವಾಗಿ ಹತಾಹತ ಆದವೇ ವಿನಃ ಅವು ಕೂಡ ಯಶಸ್ಸಾಗಲೇ ಇಲ್ಲ. ಅಷ್ಟೇ ಅಲ್ಲ, ಭಾರತ ಎಲ್ಲಿ ಈ ನ್ಯೂಕ್ಲಿಯರ್ ಹೆಡ್ಡನ್ನು ಬಳಸಿ ಬ್ರಹ್ಮೋಸನ್ನು ತನ್ನ ದೇಶದ ಮೇಲೆ ದಾಳಿ ಮಾಡಿಬಿಡುತ್ತೋ ಪಾಕಿಸ್ತಾನದ ಮೇಲೆ ಅಂತ ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನದ ಸೇನೆ ಹೆದರಿ ಕಂಗಾಲಾಗಿ ಥರ ನಡಗ್ತಾ ಇತ್ತು. DG ಆಪರೇಷನ್ ಮೂಲಕ ಸೌದಿ ಅರೇಬಿಯಾಗೆ, ಅಮೇರಿಕೆಗೆ ಎಲ್ಲ ಕಡೆ ಫೋನ್ ಮಾಡಿಸಿದ್ದೆ ಚೈನಾ, ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ. ಪಾಕಿಸ್ತಾನ ಕೇವಲ ಅಲ್ಲಿ ದಾಳದ ರೀತಿಯಲ್ಲಿ ಕೆಲಸ ಮಾಡಿದ್ದು. ಪಾಕಿಸ್ತಾನಕ್ಕೆ ಭಾರಿ ಹಮ್ಮಿತ್ತು. ಏನಂತ, ನನಗೆ ಒಂದು ಕಡೆ ಚೈನಾದ ಬೆಂಬಲ ಇದೆ, ಮತ್ತೊಂದು ಕಡೆ ಟರ್ಕಿ ನಮ್ಮನ್ನ ಜೊತೆ ನಿಂತಿದೆ, ಸಂದರ್ಭ ಬಂದರೆ ಅಮೇರಿಕಾ ಫಂಡಿಂಗ್ ಮಾಡುತ್ತೆ. ಇಷ್ಟೆಲ್ಲ ಇದಲ್ಲದೆ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ 56 ರಾಷ್ಟ್ರಗಳು ಕೇವಲ ಮತ್ತು ಕೇವಲ ಭ್ರಾತೃತ್ವಕ್ಕೋಸ್ಕರ ನನ್ನ ಜೊತೆ ನಿಲ್ತವೆ ಅನ್ನುವಂಥ ಭಾರಿ ನಂಬಿಕೆಯನ್ನು ಪಾಕಿಸ್ತಾನ ಹೊಂದಿತ್ತು. ಆದರೆ ಒಂದೇ ಒಂದು ಇಸ್ಲಾಮಿಕ್ ರಾಷ್ಟ್ರ ಅದರ ಸಹಾಯಕ್ಕೆ ಬರಲೇ ಇಲ್ಲ. ಪ್ರತಿ ದಿವಸ ಹೆದರ್ಸ್ತಾ ಇದ್ದಂಥ ಪಾವು kg ಬಾಂಬ್ಗಳು ಎಲ್ಲಿಯೂ ಕಾಣಲೇ ಇಲ್ಲ. ಆದರೆ ಭಾರತ ಇವರ ಕಿರಾನಾ ಪರ್ವತದ ಮೇಲೆ ದಾಳಿ ಮಾಡಿ ಮುಂದೆ 1 ವಾರದ ಅವಧಿಯಲ್ಲಿ 12 ಬಾರಿ ಅಲ್ಲಿ ಭೂಕಂಪ ಆಗುವ ಹಾಗೆ ಇಡೀ ಪಾಕಿಸ್ತಾನವನ್ನು ತಬ್ಬೆಬ್ಬುಗೊಳಿಸ್ಬಿಡ್ತೀವಿ.
ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳಿಗೆ ಬೇಡಿಕೆ ಇರೋದು ಭಾರತಕ್ಕೆ. ದಯವಿಟ್ಟು ಇದನ್ನು ಕಾಂಗ್ರೆಸ್ನವ್ರಿಗೆ ತಿಳಿಸ್ಬೇಕಿಂದ. ಕಾಂಗ್ರೆಸ್ಸಿನವರು ಬೆಳಗ್ಗೆ ಎದ್ರೆ ಈ ಮಲ್ಲಿಕಾರ್ಜುನ ಮುತ್ಯ, ರಾಹುಲ್ ಗಾಂಧಿ, ಈ ಪವನ್ ಖೇಡಾ, ಕರಟಕ ದಮನಕಗಳು ಏನಂತ ಇದ್ದಾವೆ ಅಂತಂದರೆ ಆಪರೇಷನ್ ಸಿಂಧೂರ್ ಕೇವಲ ಒಂದು ನಾಟಕ, ಚುಟುಪುಟು ಯುದ್ಧ, ಯಾವುದೇ ರೀತಿಯದಾದಂಥ ಕದಲಿಕೆ ಆಗಲಿಲ್ಲ, ಪಾಕಿಸ್ತಾನವನ್ನು ಸೋಲಿಸಲಿಲ್ಲ, ಈ ರೀತಿಯದಾದಂಥ ಹಳೆಯ ಯುದ್ಧ ಶೈಲಿಯ ಬಗ್ಗೆ ರಣತಂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಭಾರತ ಎಷ್ಟು ಕ್ಷಿಪ್ರ ಅವಧಿಯಲ್ಲಿ, ಎಷ್ಟು ಕ್ಲುಪ್ತ ಸಮಯದಲ್ಲಿ ಒಂದು ಯುದ್ಧವನ್ನು ಪ್ರಾರಂಭ ಮಾಡಿತು, ಎಷ್ಟು ಬೇಗ ಮುಗಿಸ್ತು ಅನ್ನೋದು ಐತಿಹಾಸಿಕವಾಗಿ ನಿಲ್ತದೆ. ಅಮೇರಿಕ ಇವತ್ತಿಗೂ ಭಾಳಷ್ಟು ತಲೆ ಕೆಡಿಸ್ಕೊಂಡ್ರ ವಿಚಾರ ಯಾವುದಾದ್ರೂ ಇದ್ದರೆ ಆಪರೇಷನ್ ಸಿಂಧೂರ್ ಬಗ್ಗೆ. ಇದನ್ನು ಇಲ್ಲಿಯವರೆಗೂ ಸೀಸ್ ಫೈರ್ ಅಂತ ಪ್ರಧಾನಮಂತ್ರಿ ಹೇಳಿಲ್ಲ, ರಕ್ಷಣಾ ಸಚಿವರು ಹೇಳಿಲ್ಲ, ನಮ್ಮ DG ಆಪರೇಷನ್ನು ಹೇಳಿಲ್ಲ, ಲೆಫ್ಟಿನೆಂಟ್ ಜನರಲ್ಲು ಹೇಳಿಲ್ಲ. ಎಲ್ಲರೂ ಹೇಳ್ತಾ ಇರೋದು ಪಾಸ್ ಮಾಡಿದ್ದೇವೆ ಅಂತ. ನ್ಯೂ ನಾರ್ಮಲ್ ಸಿ ಅಂತ ನರೇಂದ್ರ ಮೋದಿ ಹೇಳಿದರು, ಹೊಸ ಶಬ್ದ. ನ್ಯೂ ವರ್ಲ್ಡ್ ಆರ್ಡರ್ ಅಂತ ಒಂದು. ನ್ಯೂ ವರ್ಲ್ಡ್ ಆರ್ಡರ್ ಅಂತಂದರೆ ಜಗತ್ತಿನ ಇಡೀ ವ್ಯವಸ್ಥೆ ಬದಲಾದಂಥ ಸಂಕರ ಇದು. ಜೊತೆಗೆ ನ್ಯೂ ವರ್ಲ್ಡ್ ಆರ್ಡರ್ ಅಂತಂದರೆ ನವಪರ್ವ ಇದು. ಜಗತ್ತು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾದಂಥ ಸಂದರ್ಭ. ಯಾವ ದೊಡ್ಡಣ್ಣ ಅಂತ ಹೇಳಿಸ್ಕೊಳ್ತಾ ಇರುವಂಥ ಅಮೇರಿಕ ಇವತ್ತು ಹತಾಹತಗೊಂಡಂಥ, ನೈತಿಕವಾಗಿ ಹತಾಹತಗೊಂಡಂಥ ಸಂದರ್ಭ. ಯಾವ ಪಾಕಿಸ್ತಾನ ದುರುಳ ನೀತಿಯಿಂದಾಗಿ ನಿರಂತರವಾಗಿ ಕಿರುಕುಳ ಕೊಡ್ತಾ ಇತ್ತು, ಅದು ರಾತ್ರಿ ನಿದ್ದೆಗೆಟ್ಟು ಕೂಡುವಂಥ ಪರಿಸ್ಥಿತಿಗೆ ತಂದಂಥ ಸಂಕರ. ಜೊತೆಗೆ ನ್ಯೂ ನಾರ್ಮಲ್ಸಿ. ಏನಿದೆ ನ್ಯೂ ನಾರ್ಮಲ್ ಅಂದರೆ, ಇಷ್ಟು ದಿವಸ ಯಾವುದೇ ಉಗ್ರ ದಾಳಿ ಆದರೆ ಅದನ್ನು ಪ್ಯಾಸಿವ್ ವಾರ್ ಅಂತ ಅದನ್ನು ಪರಿಗಣಿಸಲಾಗ್ತಾ ಇತ್ತು. ಅಂದರೆ ಯುದ್ಧದ ರೀತಿ ನಮ್ಮ ಮೇಲೆ ನಿರಂತರವಾಗಿ ಕಿರುಕುಳ ಕೊಡೋದು. ಇನ್ನು ಮುಂದೆ ಒಂದೇ ಒಂದು ಉಗ್ರ ದಾಳಿ ಭಾರತದ ಮೇಲೆ ಎಲ್ಲಿ ಆದರೂ ಕೂಡ ಅದು ಯುದ್ಧದ ಮುಂದುವರಿದ ಭಾಗ ಅಂತ ಪರಿಗಣಿಸಲಾಗತ್ತೆ. ಆಪರೇಷನ್ ಸಿಂಧೂರ್ ಮತ್ತೆ ಆ್ಯಕ್ಟಿವೇಟ್ ಆಗುತ್ತೆ. ನನ್ನ ಅಂದಾಜಿಗೆ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಮತ್ತೊಂದು ಬಾರಿ ಆಪರೇಷನ್ ಸಿಂಧೂರ್ 2.0 ನಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಅಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಮತ್ತೆ ತಮಗೆ ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.